ಜ್ವರ ಯಾಕೆ ಬರುತ್ತೆ ಮತ್ತು ಅದಕ್ಕೆ ಪರಿಹಾರ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಜ್ವರ ಬರೋಕ್ಕೆ ಕಾರಣಗಳು ಇನ್ಫೆಕ್ಷನ್ ಆಗಿರ್ಬೋದು, ಇನ್ಫ್ಲಮೇಷನ್ ಜಾಸ್ತಿ ಆಗಿರ್ಬೋದು, ನಿಮ್ಮ ಬಾಡಿಲಿ ಹೀಟ್ ಜಾಸ್ತಿ ಆಗಿರ್ಬೋದು, ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗಿರ್ಬೋದು, ಮತ್ತು ಯಾವುದಾದ್ರು ಸ್ಟ್ರೆಸ್ಗಳು ಜಾಸ್ತಿ ಆಗಿರ್ಬೋದು ನಿಮ್ಮ ದೇಹಕ್ಕೆ. ಸೊ ಈ ಕಂಡೀಷನ್ಸಲ್ಲಿ ನಿಮಗೆ ಜ್ವರ ಬರುತ್ತೆ. ಮತ್ತು ಇದಕ್ಕೆ ಪರಿಹಾರ ಏನಂತಂದರೆ, ನೀವು ಜ್ವರ ಬಂದ ಮೊದಲನೇ 2 ದಿನ ನೀವು ಬರೀ ವಾಟರ್ ಫಾಸ್ಟಿಂಗ್ ಮಾಡಿದ್ರೆ ಸಾಕಾಗುತ್ತೆ. ಅಂದರೆ ಬರೀ ನೀರು ಕುಡ್ಕೊಂಡು ಉಪವಾಸ ಮಾಡಿದ್ರೆ ಸಾಕಾಗುತ್ತೆ. ಅಥವಾ ನೀವು ಬೇಕಂದರೆ ನಿಮಗೆ ORS ತೊಗೋಬೋದು. ನಿಮಗೆ ಅಷ್ಟು ಶಕ್ತಿ ಇಲ್ಲ ಅಂದರೆ ನೀವು ಲೈಟ್ ಫುಡ್ಗಳನ್ನ ತೊಗೋಬೋದು. ಹಣ್ಣು ತರಕಾರಿಗಳಾಗಿರ್ಬೋದು, ಗಂಜಿ ಆಗಿರ್ಬೋದು, ಈ ಥರ ಲೈಟ್ ಫುಡ್ ಯಾವುದು ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಅಂಥ ಫುಡ್ನ ತೊಗೊಂಡ್ರೆ ಸಾಕಾಗುತ್ತೆ. ನಿಮಗೆ 2 ದಿನ ಆಯಿತು, 3 ದಿನ ಆಯಿತು, ಇನ್ನೂ ಜ್ವರ ಕಮ್ಮಿ ಆಗ್ತಿಲ್ಲ, ನೀವು ಹಾಸ್ಪಿಟಲ್ಗೆ ಹೋಗಿ ಬ್ಲಡ್ ಚೆಕಪ್ ಮಾಡಿಸಿ. ಬ್ಯಾಕ್ಟೀರಿಯಲ್ ವೈರಲ್ ಇನ್ಫೆಕ್ಷನ್ ಆಗಿರುತ್ತೆ. ಅವಾಗ ಅವ್ರು ಆ್ಯಂಟಿಬಯೋಟಿಕ್, ಆ್ಯಂಟಿಹಿಸ್ಟಮಿನ್ ನಿಮ್ಗೆ ಏನು ಅವಶ್ಯಕತೆ ಇದೆ ಅದ್ರ ಪ್ರಕಾರ ಡಾಕ್ಟರ್ ನಿಮಗೆ ಕೊಡ್ತಾರೆ, ಅದನ್ನು ತೊಗೊಂಡು ಕಮ್ಮಿ ಮಾಡಿ. ಮೊದಲನೇ 2 ದಿನ ನೀವು ಉಪವಾಸ ಮಾಡಿದ್ರೆ ಅಥವಾ ORS ಇದ್ದರೆ ಲೈಟ್ ಫುಡ್ನ ತೊಗೊಂಡ್ರೆ ತುಂಬ ಒಳ್ಳೆಯದು. ನಿಮ್ಮ ಬಾಡಿ ಡಿಹೈಡ್ರೇಷನ್ ಆಗದಿರೋ ಥರ ORS ಅವೆಲ್ಲ ನೋಡ್ಕೊಳ್ಳುತ್ತೆ. ನಿಮ್ಗೆ ಎನರ್ಜಿ ಬೇಕಂದರೆ ಲೈಟ್ ಫುಡ್ ತೊಗೊಂಡಿರ್ತೀರಾ. ಸೊ ಇದರಿಂದ ನೀವು ದೇಹಕ್ಕೆ ಅವಕಾಶ ಕೊಟ್ಟಂಗಾಗುತ್ತೆ. ನಿಮ್ಮ ದೇಹದಲ್ಲೇ ಆಗಿರ್ತಕ್ಕಂಥ ಇನ್ಫ್ಲಮೇಷನ್ ಆಗಿರ್ಬೋದು, ಇನ್ಫೆಕ್ಷನ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ನಿಮ್ಮ ಡಿಹೈಡ್ರೇಷನ್ ಆಗಿರ್ಬೋದು, ಇದನ್ನೆಲ್ಲ ರಿಕವರ್ ಮಾಡ್ಕೊಳ್ಳೋಕ್ಕೆ. ಸೊ ಇದರಿಂದ ನಿಮ್ಮ ಬಾಡಿ ಅದು ರಿಕವರ್ ಮಾಡ್ಕೊಳ್ಳುತ್ತೆ. ನಿಮ್ಮ ಇಮ್ಯುನಿಟಿಗೆ ಅಂದರೆ ರೋಗ ನಿರೋಧಕ ಶಕ್ತಿಗೆ ಒಂದು ಅವಕಾಶ ಕೊಟ್ಟಂಗಾಗುತ್ತೆ. ಅದು ಕ್ಯೂರ್ ಮಾಡ್ಕೊಳ್ಳೋಕ್ಕೆ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇವೆಲ್ಲ ಕಾರಣಕ್ಕೋಸ್ಕರ ನಾವು ಜ್ವರ ಬಂದಾಗ ಹೆವಿ ಮೀಲ್ನ ತೊಗೋಬೇಡಿ ಅಂತ ಹೇಳ್ತೀವಿ. ಸಾಧ್ಯವಾದಷ್ಟು ಫಾಲೋ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ರಿಪೋಸ್ಟ್ ಮಾಡೋದು ಮರಿಬೇಡಿ. ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.